ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಕುಕ್ಕೆಗೆ ಹೋಗ್ತಾ ಇದ್ದೀನಿ. ನನ್ನ ಫ್ಯಾಮಿಲಿ ಜೊತೆಗೆ ಹೋಗಬೇಕಾಗಿತ್ತು ಆ್ಯಕ್ಚುಲಿ, ಬಟ್ ನನ್ನ ಕೆಲಸ ಇರೋದ್ರಿಂದ ನಾನು ಲೇಟಾಗಿ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ರೀಚ್ ಆಗೋದು ನೈಟ್ ಆಯಿತು. ಸೊ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಬೇಗ ಎದ್ದು ರೆಡಿಯಾಗಿ ಈ ನನ್ನ ಸಾರಿ ಫೇವ್ರೆಟ್ ನನಗೆ. ಆ್ಯಂಡ್ ಇದಕ್ಕೆ ಹೂ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೂ ತೊಗೊಂಡು ಹೂ ಮುಡ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ದರ್ಶನ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಬಿಕಾಸ್ ನಾನು ಹೋಗಿ ಒಂದು 5 to 6 ಇಯರ್ಸ್ ಆಯಿತು ನಾನು ಈ ಟೆಂಪಲ್ಗೆ ಬಂದು. ತುಂಬ ಲಾಂಗ್ ಟೈಮ್ಗೆ ಈ ಟೆಂಪಲ್ಗೆ ಬಂದು ತುಂಬ ಖುಷಿ ಆಯಿತು. ಒಂದು ಪೂಜೆ ಇದೆ, ಪೂಜಾ ಕೌಂಟರ್ಗೆ ಹೋಗ್ತಾ ಇರ್ತೀವಿ. ಆಲ್ಮೋಸ್ಟ್ 8 o'clock ಆಗಿದೆ, ಬೇಗನೆ ರೆಡಿ ಆಗಿದ್ದೀವಿ. ಸೊ ಈಗ ಪೂಜೆ ಮಾಡಿಸ್ಬೇಕು. ಈಗ ಹೋದರೆ ಮತ್ತೆ ಯಾವಾಗ ಪೂಜೆ ಮುಗಿಯುತ್ತೆ ಅಂತಲೂ ನಂಗೆ ಐಡಿಯಾ ಇಲ್ಲ. ಯಪ್ಪ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಬಟ್ ಅಲ್ಲಿ ನೇಚರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲರೂ ಹೊಂಟ್ರೆ ಹೋಗಿ ಪಪ್ಪ ಹೋದರೆ ಹೋಗ್ಬಿಟ್ಟು. ಸೊ ಈಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಆಗಿದೆ. ಪೂಜೆ ಪೂಜೆ ಮುಗಿಸಿ ಸ್ನಾನ ಮಾಡಿ ಪ್ರಸಾದ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಸನ್ಸೆಟ್ ನೋಡೋದಕ್ಕೆ ಅಂತ ನಾನು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಹೊಳೆ ಕಡೆ ಬಂದ್ವಿ. ಸೊ ನನಗೂ ಸುಮಾರು ದಿನಗಳಾಗಿತ್ತು ಈ ಥರ ನೇಚರ್ ಪ್ಲೇಸ್ಗೆ ಬಂದು. ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಟ್ರಿಪ್ ಮಾಡಿ ತುಂಬಾ ವರ್ಷ ಆಗೋಗಿತ್ತು ಅನಿಸುತ್ತೆ. ಸೊ ಫಸ್ಟ್ ಟೈಮು ಆಫ್ಟರ್ ಲಾಂಗ್ ಟೈಮ್ ಫ್ಯಾಮಿಲಿ ಜೊತೆಗೆ ಬಂದಿದ್ದು. ತುಂಬ ಖುಷಿಯಾಗಿದೆ, ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ನಮ್ಮಮ್ಮ ನನಗೆ ವೀಡಿಯೋ ಮಾಡ್ತಿದ್ದಾರೆ, ಬಟ್ ನಾನು ಹೇಳ್ತಾ ಇದ್ದೀನಿ ಹಿಂಗೆ ಮಾಡಬೇಡ, ಅಡ್ಡ ಮಾಡು ಅಂತ. ಸೊ ನನಗೆ ಒಂದು ಸ್ವಲ್ಪ ಬ್ಲಾಗ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಕಮ್ಮಿ. ಬಿಕಾಸ್ ಸುಮಾರು ಜನ ನನ್ನನ್ನು ನೋಡ್ತಾರೆ, ಗುರ್ತಿಡಿತಾರೆ, ಮಾತಾಡಿಸ್ತಾರೆ. ಸೊ ಅದೊಂಥರ ನನಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕಮ್ಮಿ. ಸೊ ಫ್ಯೂಚರಲ್ಲಿ ನಾನು ಅನ್ಕೋತಾ ಇದ್ದೀನಿ ಬೇಗ ನನಗೆ ಆ ಕಾನ್ಫಿಡೆನ್ಸ್ ಬಂದು ನೀಟಾಗಿ ಬ್ಲಾಗ್ ಮಾಡೋ ಥರಕ್ಕಾಗಲಿ ಅಂತ. ಅದೆಲ್ಲ ತಿನ್ಬೋದು. ನಮ್ಮ ಡ್ಯಾಡಿ ಮಾತ್ರ ಸ್ಟಾಪೇ ಮಾಡಲ್ಲ ಮಾತಾಡೋದನ್ನು, ವಟ ಅಂತಾನೆ ಇರ್ತಾರೆ. ಪಪ್ಪ ಏನು ಮಸ್ತ್ ಕಾಣತ್ತೀನಿ ನೋಡ. ಬಾ 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 ಭಾರಿ ಕಾಣತ್ತೀನು. ಅವ್ವ ಟ್ರ್ಯಾಕ್ಸಲ್ಲಿ ಬಂದಿರೋದು ಇರಲ್ಲ, ನಾನು ಬಸ್ ಕಟ್ ಮಾಡಿ. ಈಗ ಐಶ್ವರ್ಯ ಅವರು ಟೀ ಮಾಡ್ತಾ ಇದ್ದಾರೆ. ನಾನೇ ಕುಡ್ಕೋಬೇಕಪ್ಪ. ನಾಲ್ಕು ಸಲ ಹಾಕ್ಬಿಡೇವಿ ಸಾಕು. ಹಾಲೊಂದು ಜಾಸ್ತಿ ದೊಡ್ಡ ಭಾಳ ಕುಡಿಬಾರ್ದು. ನಮ್ಗೇನೋ ಬಂದಿಲ್ಲ ಶುಗರ್. ಏನು ಯಾಕೆ ಬಂದಿ? ಬಿಸ್ಕೆಟ್ ಕೊಡಮ್ಮ ಒಂದು ಆ ಕಡೆ. 2 ಕೊಟ್ಟೆ. ಬಿಸ್ಕೆಟ್ ಕೊಡ್ರಿ ಇನ್ನೊಂದೆರಡು ಕೊಡ್ರಿ. 2 ಕೊಟ್ರೆ ಏನಾಗೋದು ಕೊಡ್ರಿ. ಪಾರ್ಲೇಜಿ ಕೊಡ್ರಿ, ಗುಡ್ಡೆ ಹಾಕ್ಬೇಡ್ರಿ. ಪಾರ್ಲೇಜ್ ತೊಗೊಂಬಾವಿ. ಇಲ್ಗಪ್ಪ ಅರ್ಧ ಕಾಯಿ 10 ಥರನೂ ಕಾಯಿ ಹಾಕ್ತೀವಿ. ನಮ್ಮ ಮನ್ಯಾಗ ಒಂದು ಬಾಕ್ಸ್ ಪೂರ ತಂದಿದ್ದು ಒಡಿ 500 ರೂಪಾಯಿ ಅಕ್ಕಾವು, 40 ಪೀಸ್ ಬರ್ತಾವೆ. ಆನ್ಲೈನಾಗ ಆರ್ಡ್ರ್ ಮಾಡಿ ತರಿಸಿಟ್ಟು ಬಾ. ಅದ್ರ ಹಿಡ್ಕೊಳ್ಳೋ ಮೆಥಡ್ ಐತಿ ಸುಡ್ದಂಗೆ. ಅವರೆಲ್ಲ ಹಿಡ್ಕೊತಾರೆ ಕೊಡ್ತೀವಿ. ರೆಡಿ ತಗಮ್ಮ, ನೀನು ತಗಮ್ಮ. ಚಾ ಇಲ್ಲ ಅಂಕಲ್ ಕೊಡು. ಹಾಂ ಬಂದು ಬರ್ರಿ. ಚಾ ಬಿಡ್ರಿ, ನೀವು ಸೋಸ್ತಾರ ಅವ್ರು. ನೀವು ಚಾ ಕುಡಿದು ಅವ್ರದ್ದು ಖಾಲಿನ ಅದಾರಿಗೆ. ಮಸ್ತ್. ಅಲ್ಲಿ ಟೀ ಎಲ್ಲ ಕುಡ್ಕೊಂಡು ಆಮೇಲೆ ನಾವು ಡೈರೆಕ್ಟಾಗಿ ಶಾಪಿಂಗ್ ಮಾಡೋಣ ಸ್ವಲ್ಪ ಹೊತ್ತು ಅಂತ ಬಂದ್ವಿ.
ಬಳೆ ಎಲ್ಲ ಚೆನ್ನಾಗಿತ್ತು, ಬಟ್ ಟೂ ಮಚ್ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ. ಆ್ಯಂಡ್ ನಮ್ಮ ಸ್ಕೂಲಿಗೋಸ್ಕರ ಶಾಪಿಂಗ್ ಮಾಡ್ತಾ ಇದ್ವಿ ಅವನು ಚೂರು ಇದ್ರ ಜೊತೆ ಆಟ ಆಡ್ತಾ ಇಲ್ಲ, ಭಯ ಬೀಳ್ತಾ ಇದ್ದಾನೆ. ಅದಾದಮೇಲೆ ನಮಗೊಂದು ಕ್ಯಾಟ್ ಸಿಕ್ತು. ಸೊ ಕ್ಯಾಟ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ, ಬಿಕಾಸ್ ನನಗೆ ಕ್ಯಾಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ನಮ್ಮ ಮನೇಲಿ ಒಂದು ಕ್ಯಾಟ್ ಇತ್ತು. ಒಂದೊಂದೇ ಆತು ಒಗಿಬೇಡಲೇ, ಭಯ ಕೊಡಲೇ. ಅರ್ಧ ಮಾಡಿಕೊಡ, ಅರ್ಧ ಮಾಡಿಕೊಡು. ಬಿಸ್ಕೆಟೇ ಸಿಗ್ತಾ ಇರಲಿಲ್ಲ, ನಾನು ಹೋಗಿ ಹುಡ್ಕೊಂಡು ಬಂದೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಬಿಟ್ಲೇ ಇಲ್ಲ, ಹುಡ್ಕೊಂಡು ಬಂದು ಅದಕ್ಕೆ ಬಿಸ್ಕೆಟ್ ಹಾಕ್ತಾ ಇದ್ದಾರೆ. ಇವಾಗ 5:30 ಆಗಿದೆ, ರೆಡಿ ಆಗಿದ್ದೀವಿ. ಮತ್ತು ದೇವಸ್ಥಾನಕ್ಕೆ ಹೋಗಿ ಇದೊಂದು ಪೂಜೆ ಇದೆ, ಇದೊಂದು ಮುಗಿದ್ರೆ ಮುಗೀತು. ಬೆಂಗಳೂರಿಗೆ ಹೊರಡೋದೆಯಾ. ಸೊ ಈಗ ಟೆಂಪಲ್ಗೆ ಹೋಗ್ತಾ ಇದ್ದೆ 5:30ಗೆ ರೆಡಿಯಾಗಿ. ಇಲ್ಲಿನ ಮಡಿಕೆ ಸೋಡಾ ಫೇಮಸ್ ಅಂತ ಸುಮಾರು ಕಡೆಯಿಂದ ಕೇಳಿದ್ದೆ. ಸೊ ಹೆಂಗಿದ್ರು ನಾವು ಬಂದಿದ್ವಲ್ಲ, ಇದನ್ನು ಟ್ರೈ ಮಾಡಬೇಕು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಡಿಕೆ ಸೋಡಾನ ಕುಡಿತಾ ಇದ್ದೀವಿ. ಇಲ್ಲಾಂದ್ರೆ ತಡಿ ಅಂತ ಹೇಳ ಒಂದಕ್ಕೆ ಸ್ವಲ್ಪ ರೀ. ಏನು ಸ್ವಲ್ಪ ಇದೆ ಏನ್ರಿ? ನನಗೆ ಸೋಡಾ ಅಷ್ಟೊಂದು ಇಷ್ಟ ಆಗಲ್ಲ, ನಾನು ಮ್ಯಾಕ್ಸಿಮಮ್ ಟೈಮ್ ಜ್ಯೂಸ್ಗಳನ್ನೇ ಕುಡಿಯೋದು. ಬಟ್ ಇಲ್ಲಿ ಫೇಮಸ್ ಅನ್ನೋ ಕಾರಣಕ್ಕೆ ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಇವತ್ತು. ಫಸ್ಟ್ ಟೈಮ್ ಕುಡ್ದಿದ್ದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತೆ ದರ್ಶನ ಮಾಡಿಕೊಂಡು ಪ್ರಸಾದ ತಗೊಂಡು ಹೋಗೋಕ್ಕೆ ಅಂತ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಇನ್ನು ನಾವು ಹೊರಟ್ವಿ. ನಾನು ಇವತ್ತು ರಾತ್ರಿನೇ ಹೈದ್ರಾಬಾದ್ಗೆ ಹೊರಡಬೇಕು, ಅದಕ್ಕೆ ಅರ್ಜೆಂಟಾಗಿ ಹೊರಟಿದ್ದೀವಿ. ಇಟ್ಸ್ ಆಲ್ಮೋಸ್ಟ್ 12 o'clock ಆಯಿತು. ಈಗ ಹೊರಟ್ಬಿಡ್ತೀನಿ. ಸೊ ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ.